ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ವೀರಶೈವ ನಿರಂಜನ ಗುರುಸ್ಥಳ ಧರ್ಮಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ಪ್ರಸಾರ ಕೇಂದ್ರ, ವೀರಶೈವ ಶಿವಾಚಾರ್ಯರ ತರಬೇತಿ ಕೇಂದ್ರ ಮತ್ತು ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ. ಈ ನಮ್ಮ ಪೀಠದಿಂದ ಇವತ್ತಿನ ಪ್ರವಚನವನ್ನು ಸವಿಯೋಣ. ಈಗ ಸಮಾಜದಲ್ಲಿ ವೀರಶೈವ ಜಂಗಮರ ಚರಿತ್ರೆಯ ಬಗ್ಗೆ ಸಾಕಷ್ಟು ಇತಿಹಾಸಗಳು ಇದ್ದು, ಲಿಂಗ ಧರ್ಮದ ಒಂದು ಪ್ರಾಚೀನತೆ, ಸನಾತನತೆ ಎಷ್ಟು ದೊಡ್ಡದು ಅಂತಕ್ಕಂಥದ್ದನ್ನು ಕೂಡ ನಾವು ಸಾವಿರಾರು ಬಾರಿ ಅದನ್ನು ಗ್ರಂಥಗಳ ಆಧಾರದ ಮೇಲೆ, ನಮ್ಮ ಭೌತಿಕ ಆಧಾರದ ಮೇಲೆ ಎಲ್ಲವನ್ನೂ ನಿರ್ಣಯ ಮಾಡಿ ಹೇಳಿದ್ದೇವೆ. ಆದರೂ ಕೂಡ ಕೆಲವು ಜನಾಂಗಗಳು ಇದನ್ನು ನಂಬಿದರೂ ಕೂಡ ಅವರಿಗೆ ಗೊತ್ತಿದೆ, ಸತ್ಯ ಗೊತ್ತಿದೆ, ಆದರೂ ಕೂಡ ಅವರು ಸುಮ್ಮನೆ ಈಗ ಹುಟ್ಟಿರ್ತಕ್ಕಂಥ ಸನಾತನ ಧರ್ಮದ ವಿರೋಧ ಏನಿದೆ ಅದರ ಒಂದು ಅಂಗವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ನಾವೇನು ಅವ್ರನ್ನ ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ, ಪರೀಕ್ಷೆ ಮಾಡೋಕ್ಕೆ ಮುಂಚೆನೇ ನಮಗೆ ಗೊತ್ತಿದೆ. ಆದ್ದರಿಂದ ಅವ್ರೇನು ಮಾಡ್ತಾರೆ, ಎಲ್ಲವನ್ನೂ ಇಲ್ಲ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ. ಅಷ್ಟೆಲ್ಲ ಒಪ್ಕೊಂಡು, ಸಂಶೋಧನೆ ಒಪ್ಕೊಂಡು, ಅವರು ಇದ್ದರು, ವೈದಿಕ ಬ್ರಾಹ್ಮಣರು ಇದ್ದರು, ಶೈವ ಬ್ರಾಹ್ಮಣರಿದ್ದರು, ಜೈನರಿದ್ದರು, ವೀರಶೈವ ಜಂಗಮರಿದ್ದರು, ವಿಶ್ವಕರ್ಮರು ಎಲ್ಲರೂ ಇದ್ದರು ಅಂತ ಹೇಳೋದಕ್ಕಿಂತ ಇಲ್ಲ ಅಂದ್ಬಿಟ್ರೆ, ವೀರಶೈವ ಜಂಗಮರು ಇಲ್ಲ ಅಂದ್ಬಿಟ್ರೆ ಅವ್ರ ಕತೆ ಮುಗೀತು ಅಂತ ಅವರು ತಿಳ್ಕೊಂಡಿದ್ದಾರೆ. ಆದರೆ ಎಲ್ಲವೂ ವಾಸ್ತವ ಇದ್ದಾವೆ. ಎಲ್ಲವಕ್ಕೂ ಈ ಸಂಶೋಧನೆ ಇದೆ, ಇತಿಹಾಸ ಇದೆ, ಭೌತಿಕ ಆಧಾರ ಇದ್ದಾವೆ ಮತ್ತು ಆಯಾ ಜನಾಂಗಗಳು ಕೂಡ ವಾಸ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದನ್ನು ಕೂಡ ನಾವು ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ. ಕೆಲವರಂತೂ ಇಡೀ ಪ್ರಪಂಚವೇ ಕುರುಬಮಯ ಅಂತ ಹೇಳಕ್ಕೆ ನಾನು ಯಾವುದೋ ಒಂದೆರಡು ವಿಡಿಯೋ ನೋಡಿದೆ. 28 ಗ್ರಂಥ ಬರೆದಿದ್ದೀನಿ ಅಂತ ಹೇಳ್ತಿದ್ದಾರೆ. 28 ಗ್ರಂಥ ಅವರು ವೀರಶೈವ ಧರ್ಮದ ಬಗ್ಗೆ ಬರೆದಿಲ್ಲ. ವೀರಶೈವ ಧರ್ಮವೇ ಬೇರೆ ಇದೆ, ಅವರ ಚರಿತ್ರೆಯೇ ಬೇರೆ ಇದೆ. ಕೆಲವಾರು ವೈಜ್ಞಾನಿಕ ವಿಷಯಗಳನ್ನು ಕೂಡ ಹೇಳ್ತಾ ಇರೋದು ಕೇಳಿಸ್ಕೊಂಡೆ. ಅದೇನೇ ಇರಲಿ, ಅವ್ರ ಮೂಗಿನ ನೇರಕ್ಕೆ ಅವರೇನೋ ಮಾಡ್ಕೊಂಡಿರ್ಬೋದು. ಆದರೆ ಶೈವ ವೀರಶೈವ ಧರ್ಮದ ಚರಿತ್ರೆ ಬೇರೆಯೇ ಇದೆ. ಅದು ಲಿಂಗ ಧರ್ಮ, ಲಿಂಗದಿಂದ ಹುಟ್ಟಿರ್ತಕ್ಕಂಥ ಧರ್ಮ. ಅದರಿಂದಲೇ ಇವರಿಗೆ ಲಿಂಗೋದ್ಭವ, ಲಿಂಗೈಕ್ಯವನ್ನು ಆರೋಪಣೆ ಮಾಡ್ತಾ ಬಂದಿದ್ದಾರೆ. ಲಿಂಗ ಮೊದಲನೇದು, ಕುರುಬರಿಗಿಂತ ಎಲ್ಲರಿಗಿಂತ ಮುಂಚೆ ಲಿಂಗ ಮೊದಲನೇದು. ಲಿಂಗದಿಂದ ಜಗತ್ತು ಉದಯವಾಗಿ ಅದರಲ್ಲೇ ಲೀನವಾಗ್ತಾ ಇದೆ. ಲೀನತೆ ಗಮ್ಯತೆ ಇತಿ ಲಿಂಗ ಅಂತ ಹೇಳಿದ್ದಾರೆ. ಯಾವುದರಿಂದ ಹುಟ್ಟು ಬರುತ್ತೋ ಅಲ್ಲೇ ಲೀನವಾಗುತ್ತೆ, ಅದು ಲಿಂಗ ಅಂತ. ಆದ್ದರಿಂದ ಈ ಲಿಂಗ ಧರ್ಮವನ್ನು ಮೊದಲೇ ಹಿಡ್ಕೊಂಡಿರ್ತಕ್ಕಂಥ ವೀರಶೈವ ಜಂಗಮರ ಚರಿತ್ರೆ ಬಹಳ ಪ್ರಾಚೀನವಾದ. ಅದರೊಳಗಡೆ ಲಿಂಗ ಮಧ್ಯೆ ಸರ್ವ ಜಗತ್ತು ಅಂತ ಹೇಳುವುದರಿಂದ ಆ ಲಿಂಗದೊಳಗಡೆ ಕುರಿಗಳಾಗಲಿ, ಕುರುಬರಾಗಲಿ, ಇನ್ನೊಬ್ಬರಾಗಲಿ ಎಲ್ಲರೂ ಬರ್ತಾರೆ. ಅದು ಅವ್ರಿಗೆ ಗೊತ್ತಾದರೆ ಸಾಕು. ಅದನ್ನು ನಾವು ಮತ್ತೆ ಎತ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು 28 ಗ್ರಂಥ ಬರಲಿ, 78 ಗ್ರಂಥ ಬರಲಿ, ಅದೆಲ್ಲ ಆದಮೇಲೆ ಮತ್ತೆ ಕಲಬುರ್ಗಿಯವರು ಮತ್ತೊಂದು ಬರೆದು ಅಲ್ಲಿಂದ ಕುರಿಗೆಟ್ಟು ಹೋಯಿತು ಅಂತ ನಮಗೆ ಗೊತ್ತಿದೆ. ಅದರ ಅನುಕರಣೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಇರಲಿ, ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ಸಾಕಷ್ಟು ನಮ್ಮ ಭೌತಿಕ ಆಧಾರ ನಾವೇ ಇದ್ದೀವಿ ಅಂತಂದಮೇಲೆ ಮತ್ತೆ ಯಾಕೆ ನಾವಿಲ್ಲ ಅಂದಿದ್ರೆ ಆ ವಿಷಯ ಇತ್ತು. ನಾವೇ ಇದ್ದೀವಿ, ಎಲ್ಲ ಜನಾಂಗದಂತೆ ನಾವು ಇದ್ದೀವಿ ಅಂದಮೇಲೆ ಅಲ್ಲಿ ಮುಗೀತದು ಸಂಶೋಧನೆ. ಆದ್ದರಿಂದ ಮತ್ತು ತಗರ ಪವಾಡದಲ್ಲೂ ಕೂಡ ಒಳ್ಳೆ ಕರೆಕ್ಟಾಗಿ ಸಾಕಷ್ಟು ರೇವಣಸಿದ್ರ ಯಾರು, ರೇವಣ ಯಾರು, ಶಾಂತಿ ಮುತ್ತಯ್ಯ ಯಾರು, ಶಾಂತಿ ಮಯ್ಯ ಯಾರು, ಮಂಕಸಿದ್ಧ ಯಾರು, ಚಿಕ್ಕಯ್ಯ ಅಂದರೆ ಯಾರು, ಶಾಂತಯ್ಯ ಅಂದರೆ ಯಾರು, ದೊಡ್ಡಯ್ಯ ಅಂದರೆ ಯಾರು, ಹಿರೇದೇವರು ಅಂದರೆ ಯಾರು ಅಂತೆಲ್ಲ ನಮಗೆ ಗೊತ್ತಿದೆ. ಅವರು ಒಪ್ತಿದ್ರೇನಂತೆ, ನಮಗೆ ಗೊತ್ತಾದ್ರೆ ಸಾಕು. ಅದರಿಂದ ಬಿಡಿ, ಅದ್ರ ಬಗ್ಗೆನೇ ಜಾಸ್ತಿ. ಈಗ ನಮಗೆ ನಮ್ಮ ಅಕ್ಕಪಕ್ಕದಲ್ಲಿ ಇನ್ನೂ ವೈದಿಕ ಬ್ರಾಹ್ಮಣರು, ಶೈವ ಬ್ರಾಹ್ಮಣರು ಇದ್ದಾರೆ. ಅವರಿಗೆ ನಾವು ಪ್ರೂವ್ ಮಾಡ್ಬೋದೇನೋ, ಇವರಿಗೆಲ್ಲ ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಬೇಕಾದರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಲಿಂಗ ಧರ್ಮದ ಹಿನ್ನೆಲೆ ಅಂದರೆ ವೀರಶೈವ ಧರ್ಮದ ಹಿನ್ನೆಲೆ. ಲಿಂಗ ಧರ್ಮ ಅಂದರೆ ವೀರಶೈವ ಧರ್ಮ. ಶೈವ ಧರ್ಮ ಇದ್ದರೂ ಕೂಡ ಶರೀರದ ಮೇಲೆ ಲಿಂಗವನ್ನು ಧರಿಸ್ತಕ್ಕಂಥ ಜನಾಂಗಗಳ ಬಗ್ಗೆ ಅದನ್ನು ವೀರಶೈವ ಧರ್ಮ ಅಂತ ಕರೆದಿದ್ದಾರೆ. ಈಗ ಇಲ್ಲಿ ಮಹಾನುಭಾವಿ ಚನ್ನಮಲ್ಲಿಕಾರ್ಜುನರು ಬರೆದಿರತಕ್ಕಂಥ ಒಂದು ಪುಸ್ತಕದಲ್ಲಿ, ಸಂಶೋಧನೆಯಲ್ಲಿ ವೀರಶೈವದ ಹಿನ್ನೆಲೆ ಅಂತೇಳಿ ಅವರು ಹೇಳಿದ್ದಾರೆ. ಏನು ವೀರಶೈವ ಧರ್ಮದ ಹಿನ್ನೆಲೆ ಅಂತಂದರೆ, ಲಿಂಗದ ಮೇಲೆ, ದೇಹದ ಮೇಲೆ ಲಿಂಗವನ್ನು ಧರಿಸಿದವರೆಲ್ಲರೂ ವೀರಶೈವರು ಅಂತ ಕರೆಯೋದು ರೂಢಿಲಿದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ
ಸಿಂಧೂ ನಾಗರಿಕತೆಯ ಸಮಯದಲ್ಲಿ ಹರಪ್ಪ ಮೊಹೆಂಜೊದಡೋ ಪಟ್ಟಣ ಶೋಧಿಸಿದಾಗ ಸರ್ ಜಾನ್ ಮಾರ್ಷಲ್ ಅವರು ಆರ್ಯ ಸಂಸ್ಕೃತಿಗಿಂತ ಮೊದಲು ಭಾರತದಲ್ಲಿ ದ್ರಾವಿಡ ಸಂಸ್ಕೃತಿ ಇತ್ತು ಅಂತೇಳಿ, ಅದಕ್ಕಿಂತ ಪೂರ್ವದಲ್ಲಿ ಲಿಂಗಧಾರಿಗಳಾದ ಜನರು ಆ ಪಟ್ಟಣದಲ್ಲಿ ಇದ್ದರೆಂದು ಅವರು ಧರಿಸುತ್ತಿದ್ದ ಲಿಂಗಗಳು ದಕ್ಷಿಣ ಭಾರತದಲ್ಲಿ ವೀರಶೈವರು ಧರಿಸುತ್ತಿರುವ ಲಿಂಗಗಳಂತೆ ಇರುವುದೆಂದು ಶೋಧನೆ ನಡೆಸಿ ಪ್ರಕಟಿಸಿದ್ದಾರೆ. ಹರಪ್ಪ ಮೊಹೆಂಜೊದಡೋ ಪಟ್ಟಣಗಳು ಕ್ರಿಸ್ತ ಶಕ ಪೂರ್ವ 5000 ವರ್ಷಗಳಿಗಿಂತ ಹಿಂದೆಯೇ ಇದ್ದಿರಬಹುದೆಂದು ತಮ್ಮ ಶೋಧನೆಯಲ್ಲಿ ಹೇಳಿದ್ದಾರೆ, ಸಂಶೋಧಕರು ಹೇಳಿದ್ದಾರೆ. ಈಗ ಇಲ್ಲಿ ಕ್ರಿಸ್ತಪೂರ್ವ 5000 ವರ್ಷ ಹಿಂದೆಯೇ ಲಿಂಗಧರ್ಮ ಇತ್ತು ಅಂತ ಇಲ್ಲಿ ಹೇಳಿಬಿಟ್ಟಿದ್ದಾರೆ. ಅದರಿಂದ ನಮಗೆ ಇಂಥವು ಆಧಾರ ಆಗ್ತವೆ ವಿನಃ ಬೇರೆ ಯಾರೋ ಏನು ಹೇಳಿದರು ಅಂತಕ್ಕಂಥವು ಆಧಾರ ಆಗೋದಿಲ್ಲ. 10,000 ಅಂದರೆ ಇದರಿಂದ 10,000 ವರ್ಷಗಳ ಹಿಂದಿನಿಂದಲೂ ದೇಹದ ಮೇಲೆ ಲಿಂಗ ಧರಿಸುವ ರೂಢಿ ಪ್ರಚಾರದಲ್ಲಿತ್ತೆಂದು ತಿಳಿಯಲು ಅವಕಾಶವಿದೆ. ಇದೇ ವಿಷಯವನ್ನೇ ನಾನು ಸಂಶೋಧನೆ ಮಾಡಿ ನಾನು ಕೂಡ ಬೇರೆ ಬೇರೆ ಆಧಾರಗಳಿಂದ ಕನಿಷ್ಠ 10,000 ವರ್ಷ ವೀರಶೈವ ಜಂಗಮರೇ ಆಗಿನ ಕಾಲದ ಪ್ರಥಮ ಲಿಂಗಿಗಳು ಅಂತ ನಾನು ಅವರ ಚರಿತ್ರೆಯ ಬಗ್ಗೆ ಹೇಳಿದ್ದೇನೆ. ಆದ್ದರಿಂದ ಯಾರೋ ಹೇಳ್ತಾರೆ ಅಂತ ಅಲ್ಲ, ಅದಕ್ಕೆ ಮತ್ತು ಪಾಶುಪತ, ಲಕುಲಿಶ ಜಂಗಮರು, ಶಿವಗಣಗಳು, ಬೇರೆ ಬೇರೆ ಆಧಾರಗಳು ವೀರಶೈವ ಜಂಗಮರಿಗೆ ಇದ್ದಾವೆ. ಅವ್ರು ಯಾರೋ ಏನೋ ಕುರುಬರು ಇವರು ಅಂತೇಳಿರಿ ಏನು ಅದು ಆಗಲ್ಲ. ಅವರೇನೋ ಅವರು ಯಾವ ದೃಷ್ಟಿಯಲ್ಲಿ ಹೇಳ್ತಾರೋ ಅವ್ರು ಹೇಳ್ಕೊಳ್ಳಿ. ಈಗ ಈ ವಿಚಾರ ಪರಿಶೋಧನೆ ಮಾಡಲು ಹೋದಾಗ ಮೇರು ಪರ್ವತದಲ್ಲಿದ್ದ ದೇವತೆಗಳು, ಋಷಿಗಳು ಮೊದಲಾದವರು ಲಿಂಗ ಧರಿಸಿದ್ದರು ಎಂದು ತಿಳಿಯಲಿಕ್ಕೆ ಬರುತ್ತದೆ. ಇದನ್ನು ಈ ಸಂಶೋಧನೆ ಮಾಡೋಕ್ಕೆ ಹೋದಾಗ ಬೇರೆ ಬೇರೆ ಗ್ರಂಥಗಳ ಅಧ್ಯಯನಗಳಿಂದ ಅವರು ಈಗ ಹೇಳಿದ್ದಾರೆ. ದೇವತೆಗಳು, ಋಷಿಗಳೆಲ್ಲ ಲಿಂಗ ಧರಿಸಿದ್ರು, ಮೇರು ಪರ್ವತದಲ್ಲಿ ಇದ್ದರು ಅಂತೇಳಿ. ಮೇರು ಪರ್ವತ ಅಂತ ನಮ್ಮ ಭಾರತದಲ್ಲಿ ಒಂದು ಪರ್ವತ ಇದೆ. ಆದ್ದರಿಂದ ಇವೆಲ್ಲವೂ ಕೂಡ ನಿಜವಾಗಿರ್ತಕ್ಕಂಥ ವಿಷಯಗಳು. ಲಿಂಗಧರ್ಮ ಇವತ್ತಿಂದಲ್ಲ ಅಂತಕ್ಕಂಥ ವಿಷಯ. ಕೆಲವು ಉಪನಿಷತ್ತುಗಳು, ವ್ಯಾಸಪುರಾಣಗಳು ಇವರಿಗೆಲ್ಲ ಇದನ್ನು ಹೇಳ್ತಾ ಇದೆ. ಮದ್ರಾಸಿನಲ್ಲಿ ಅಪ್ರಕಾಶಿಕ ಉಪನಿಷತ್ತಃ ಅಂತಕ್ಕಂಥ ಒಂದು ಪುಸ್ತಕ ಪ್ರಕಟವಾಯಿತು. ಅದರಲ್ಲಿ ಸಿದ್ಧಾಂತ ಸಿಖೋಪನಿಷತ್ ಪುಟ 380ರಿಂದ 383ರಲ್ಲಿ ದೇವತೆಗಳು ಲಿಂಗ ಪೂಜೆ ಮಾಡಿದ ಬಗ್ಗೆ ಹೇಳಲ್ಪಟ್ಟಿದೆ. ಉಪಮನ್ಯುವಿಗೆ ವಿಷ್ಣುವು ಶ್ರೀಕೃಷ್ಣನು ಶಿಷ್ಯನಾಗಿ, ಉಪಮನ್ಯು ಅಂತಕ್ಕಂಥ ಒಬ್ಬ ಋಷಿ, ಅವನು ಲಿಂಗಿ ಋಷಿ, ಅವನು ಶಿಷ್ಯನಾಗಿ, ಕೃಷ್ಣನು ಅವನ ಶಿಷ್ಯ. ಕೃಷ್ಣನ ಗುರು ಉಪಮನ್ಯು. ಅವನು ನೀಲಲಿಂಗವನ್ನು ಪೂಜೆ ಮಾಡ್ತಾ ಮೇಘರೂಪದಿಂದಲೂ ಭಜಿಸಿ ಸಾಂಬನಂ ಪಡೆದನು ಎಂದು ಪುರಾಣ ಪ್ರಸಿದ್ಧ ಲಿಂಗವಾಗಿದೆ. ಅಂದರೆ ವಿಷ್ಣು ನೀಲಲಿಂಗ ಪೂಜೆ ಮಾಡ್ತಾ ಇದ್ದ ಅಂತ ನಾವು ಹಲವು ಗ್ರಂಥಗಳಲ್ಲೂ ಇದ್ದೇವೆ. ಈ ಕೃಷ್ಣನೇ ವಿಷ್ಣು ಅಂತ ಇವರು ಭಾವಿಸಿದ್ದಾರೆ. ಕೃಷ್ಣನ ಗುರು ಉಪಮನ್ಯು, ಅವನು ಲಿಂಗಿ ಗುರು, ವೀರಶೈವ ಗುರು. ವೀರಶೈವಾಮೃತ ಪುರಾಣದಲ್ಲಿಯೂ ಕೂಡ ಇದು ಬಂದಿದೆ ಅಂತ ಹೇಳಿದ್ದಾರೆ. ಮೊಹೆಂಜೊದಡೋ ಪಟ್ಟಣಗಳಲ್ಲಿ ಸಿಕ್ಕ ಲಿಂಗವು ನೀಲಲಿಂಗವಾಗಿದೆ ಎಂಬುದನ್ನು ಕೂಡ ಶಾಸನ ಇಲಾಖೆಯವರು ಕೂಡ ಪ್ರಕಟಿಸಿದ್ದಾರೆ. ಇಲ್ಲಿ ಒಂದು ಸಂಸ್ಕೃತ ಶ್ಲೋಕವನ್ನು ಕೂಡ ಹೇಳಿದ್ದೇನೆ, ಅದನ್ನು ಹೇಳೋದು ಬೇಡ. ಇಲ್ಲಿ ಕಠೋಪನಿಷತ್ತಿನಲ್ಲಿ ಅಂಗುಷ್ಟ ಮಾತ್ರ ಪುರುಷೋ ಜ್ಯೋತಿರಿತಿ ವಾಧೂಮಕಃ ಈಶಾನೋಭೂತ ಭವ್ಯಸ್ಯ ಸವಿವಾದ್ಯ ಸೌರಶ್ಚ ಏಕದ್ವೈತಕತ್ತಂತೆ ಹೇಳಿದ್ದಾರೆ. ಅಂಗುಷ್ಟ ಮಾತ್ರನಾದ ಪುರುಷನು ಹೊಗೆಯಿಲ್ಲದೆ ದೀಪರೂಪನಾಗಿ ಇಂದಿನ ಮುಂದಿನ ಸೃಷ್ಟಿಗೆ ಈಶನಾಗಿರುತ್ತಾನೆ ಅಂತಕ್ಕಂಥ ವಿಷಯವನ್ನು ಹೇಳಿದ್ದಾರೆ. ಇಲ್ಲಿ ಅರ್ಜುನನಿಗೂ ಕೂಡ ಹೇಳಿದ್ದಾನೆ ಕೃಷ್ಣ, ಸರ್ವ ಪ್ರಾಣಿಗಳ ಹೃದಯದಲ್ಲಿ ಈಶ್ವರನಿದ್ದಾನೆ ಅಂತಕ್ಕಂಥ ವಿಷಯವನ್ನು ಹೇಳಿದ್ದಾರೆ. ಲಿಂಗವು ಸರ್ವಭೂತಃ ಕರ್ಮಾತ್ಮಕವೆಂದು ಸರ್ವಮೂಲವೆಂದು ಹೇಳಿದ್ದಾರೆ. ಉಪನಿಷತ್ತುಗಳಲ್ಲಿ ಲಿಂಗದ ಸಾಕಷ್ಟು ವಿಷಯ ಬಂದಿದ್ದಾವೆ. ಈ ಮಾಂಡೋಕೋಪನಿಷತ್ತನ್ನು ಕೂಡ ಸರ್ವಪುರಾತನರ ವಚನಗಳು ಅಂತ ಏನು ಒಂದು ವಚನದ ಕಟ್ಟು ಬರುತ್ತೆ, ಅದರಲ್ಲಿ ಸಂಗಮೇಶ್ವರ ಗುರುಗಳು ಬಸವಣ್ಣನಿಗೆ ಈ ಒಂದು ವೀರಶೈವ ನಿರಾಕಾರ ಇಷ್ಟಲಿಂಗದ ಕಲ್ಪನೆಯನ್ನು ಬೋಧನೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ನಮಗೆ ತಿಳಿಯುತ್ತೆ. ಇರಲಿ, ಈ ಚರಿತ್ರೆಯನ್ನು ಕೇವಲ ಇತರೆ ಜನಾಂಗಗಳಿಗಲ್ಲ, ಇದನ್ನು ವೀರಶೈವ ಜನಾಂಗ ಚೆನ್ನಾಗಿ ತಿಳ್ಕೋಬೇಕು, ಲಿಂಗಿಗಳು ತಿಳ್ಕೋಬೇಕು. ಇತರೆ ಜನಾಂಗಗಳು ಬುಡಕಟ್ಟು ಜನ ಆದ್ದರಿಂದ ಅವರಿಗೆ ಪರಿಶಿಷ್ಟ ಸಂಸ್ಕೃತಿಯೇ ಪ್ರಿಯವಾದ್ದರಿಂದ ಅವುಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಆದ್ದರಿಂದ ವೀರಶೈವರು ಈ ವಿಷಯವನ್ನು ತಿಳ್ಕೊಳ್ಳಿ. ಲಿಂಗಿ ಧರ್ಮ 10,000 ವರ್ಷಗಳ ಹಿಂದೆಯೇ ಇತ್ತು ಅಂತಕ್ಕಂಥದ್ದು, ಕ್ರಿಸ್ತಪೂರ್ವ 5,000 ವರ್ಷಗಳ ಹಿಂದಿತ್ತು ಅಂತೇಳಿ ತಿಳ್ಕೊಳ್ಳಿ. ಇಂದ್ರನಿಗೆ ನೀಲಲಿಂಗ, ಬ್ರಹ್ಮನಿಗೆ ವೈಢೂರ್ಯಲಿಂಗ, ಇಂದ್ರನಿಂದ ಪದ್ಮರಾಗಲಿಂಗ, ಗಣಗಳಿಂದ ಶೈಲಲಿಂಗ ಮಾತ್ರ
ಹೀಗೆ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಜನಾಂಗಗಳಿಗೆ ಬೇರೆ ಬೇರೆ ಲಿಂಗಗಳು ಇತ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ತಿಳಿಯುತ್ತದೆ. ಸರಸ್ವತಿ ಮೊದಲಾದ ಹೆಂಗಸರುಗಳಿಗೆ ಶಿಲಾದಿ ಅಂದರೆ ಶಿಲಾಲಿಂಗಗಳು ಪೂಜೆಗೆ ಇದ್ದವು ಅಂತಕ್ಕಂಥದ್ದು ಲಿಂಗೋಪನಿಷತ್ನಲ್ಲೂ ಕೂಡ ಇದ್ರ ಬಗ್ಗೆ ಬಂದಿದೆ. ಹೀಗಾಗಿ ಬ್ರಹ್ಮಾದಿಗಳ ನಾವೆಲ್ಲರೂ ಪಶುಗಳು, ಶಿವನೇ ನೀನು ನಮಗೆ ಪತಿ ಅಂದರೆ ಪಶುಪತಿ, ಆದ್ದರಿಂದ ನೀನು ನಮ್ಮಗಳ ಉಪಾಸ್ಯನು ಎಂದು ಭಸ್ಮ ರುದ್ರಾಕ್ಷಿ ಲಿಂಗಧಾರಣ ದೇಹಗಳಾಗದ ಶುದ್ಧವಾದ ಸ್ಫಟಿಕಮಣಿ ಮಾಲೆಯನ್ನು ಧರಿಸಿದ ಹಸ್ತಾಂಜಲ ಬದ್ಧರಾಯ ಕೈಮುಗಿ ದೇವತೆಗಳನ್ನು 3 ಕಣ್ಣುಳ್ಳವನಾದ ಸಾಂಬನು ನೋಡಿದನು ಅಂತ ಈ ಒಂದು ಪುರಾಣದಲ್ಲಿ ಬರತಕ್ಕಂಥ ವಿಷಯ. ಏನೇ ಆಗಲಿ ಲಿಂಗಧರ್ಮಕ್ಕೆ 10,000 ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಒಪ್ಬೋದು. ಅದರ ಮೇಲ್ಪಟ್ಟು ಶಿವಗಣಗಳು, ರುದ್ರಗಣಗಳು, ಮೊರತಗಣಗಳು ಅವೆಲ್ಲ ಇದ್ದಾರೆ. ಸಾಕಷ್ಟು ಆಧಾರಗಳು ವೀರಶೈವ ಜಂಗಮರ ಪೂರ್ವಿಕರು ಇದ್ದ ಬಗ್ಗೆ ನಮಗೆ ತಿಳಿಸ್ತವೆ. ಅದರ ಮೇಲ್ಪಟ್ಟು ಪಾಶುಪತ, ಕಾಳಾಮುಖ, ಲಾಕುಳ ಅವರು ಕೂಡ ಜಂಗಮರಿದ್ದರು ಅಂತ. ಅದರಲ್ಲಿ ಕೆಲವರು ಹೇಳ್ತಾ ಇದ್ದರು ಅವರೆಲ್ಲ ಮಾಂಸಾಹಾರಿಗಳಾಗಿದ್ದರು. ಖಂಡಿತ ಇಲ್ಲ. ಮಾಂಸಾಹಾರಿಗಳು ಈ ಶೈವದ ಕವಲುಗಳಲ್ಲಿ ಕಾಪಾಲಿಕ ಅಂತಕ್ಕಂಥ ಒಂದು ಶಾಖೆಯವರು ಮಾತ್ರ, ನಾಥ ಪರಂಪರೆಯವರು, ಅವರು ಮಾತ್ರ ಮಾಂಸಾಹಾರಿಗಳಾಗಿದ್ದರು. ಈಗಲೂ ಕೂಡ ಇದ್ದಾರೆ. ಚುಂಚನಗಿರಿ ಭೈರವೇಶ್ವರನ ಒಕ್ಕಲಾಗಿರತಕ್ಕಂಥ ಕಾಪಾಲಿಕರು ಮಾಂಸಾಹಾರಿಗಳಾಗಿದ್ದರು. ಇನ್ನು ಉಳಿದವರು ಭಾಗಶಃ ಯಾವ್ಯಾವುದೋ ಸಂಘ ಸವಾಸದಿಂದ ತಿಂತಾಯಿದ್ರು, ಏನೋ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಅಲ್ಲ. ಒಟ್ಟಾರೆಯಾಗಿ ಪಾಶುಪತ ಸಿದ್ಧರಂತೂ ಅಹಿಂಸಾವಾದಿಗಳು. ರುದ್ರ ಪರಂಪರೆ, ಅದು ಋಷಭ ರುದ್ರ ಪರಂಪರೆ, ರಾತ್ಯ ಪರಂಪರೆ ಅಂತಕ್ಕಂಥದ್ದು ನಮಗೆ ಅಧ್ಯಯನಗಳಿಂದ ಸಂಶೋಧನೆಗಳಿಂದ ಗೊತ್ತಾಗಿದೆ. ಇನ್ನು ಲಾಕುಳರಂತೂ ಶುದ್ಧ ಅಹಿಂಸಾವಾದಿಗಳು, ಲಕುಲೀಶನಿಂದ ಬಂದಂಥ ಲಾಕುಳ ಶೈವರು. ಇನ್ನು ಕಾಳಾಮುಖರು ಮಿಶ್ರ ಪರಂಪರೆಯವರಾಗಿದ್ದರು. ಬಹುಶಃ ಅವರೇನಾದರೂ ಇತರ ಅವರ ಸಂಘದಿಂದ ಶಾಕ್ತರ ಒಂದು ಆಕರ್ಷಣೆಯಿಂದ ಆ ರೀತಿ ಏನೋ ನಡೆದಿರ್ಬೋದು. ಯಾವುದೋ ಒಂದು ವಿಷಯ ಇದೆ. ಆದರೆ ಬಹುಸಂಖ್ಯಾತರು ಏನು ತಿಂತಿರಲಿಲ್ಲ. ಅವರು ವ್ರತಿಗಳಾಗಿದ್ದರು, ಲಿಂಗವ್ರತಿಗಳಾಗಿದ್ದರು ಅಂತಕ್ಕಂಥ. ಕಾಳಾಮುಖರು ಕೂಡ ಒಂದು ದೀಕ್ಷೆಯನ್ನು, ಲಿಂಗ ದೀಕ್ಷೆಯನ್ನು ತಗೊಂಡು ಅವರು ಗುರು ಪರಂಪರೆಯಲ್ಲಿ ಬಂದರು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಈಗ ಇಷ್ಟೆಲ್ಲ ರಾಮಾಯಣವನ್ನು ಹೇಳ್ತಾರಲ್ಲ, ವೀರಶೈವರ ಮೇಲೆ ನಿಮ್ಮ ಪೂರ್ವಿಕರು ಮಾಂಸಾಹಾರಿಗಳಾಗಿದ್ದರು ಅಂತ ಯಾರೋ ಒಬ್ಬ ವಿಜ್ಞಾನಿ ಹೇಳ್ತಾ ಇದ್ದ, ಅದನ್ನು ಮೇಲೆ ಲೆಕ್ಕಲ್ಲ. ಆದರೆ ಲಿಂಗಾಯತರು ಲಿಂಗವನ್ನು ಕಟ್ಟಿಕೊಂಡು ಮಾಂಸ ತಿನ್ಬೋದು ಅಂತ ಹೇಳ್ತಾರಲ್ಲ, ಅವ್ರ ಬಗ್ಗೆ ಅವರು ಯೋಚನೆ ಮಾಡಿದರೆ ಸಾಕು. ನಮ್ಮ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ಎಷ್ಟೋ ವರ್ಷಗಳ ಹಿಂದಿನ ನಡೆದು ಹೋಗಿರತಕ್ಕಂಥ ಕಥೆಗಿಂತ ಈಗ ಪ್ರತ್ಯಕ್ಷವಾಗಿ ಲಿಂಗಾಯತರು ಮಾಂಸವನ್ನು ತಿನ್ಬೋದು ಅಂತ ಸಮರ್ಥಿಸಿಕೊಂಡು ಭವಿಸಂಘಗಳನ್ನು ಮಾಡ್ತಾ ಇದ್ದಾರಲ್ಲ, ಅವರಿಗೆ ಇದು ಅನ್ವಯಿಸುತ್ತೆ. ಆದ್ದರಿಂದ ಈ ಹಳೆ ವಿಷಯ ನಮ್ಗೆ ಅಷ್ಟು ಅನ್ವಯಿಸಲ್ಲ ಅಂತಕ್ಕಂಥದ್ದನ್ನು ನಾನು ದೃಢವಾಗಿ ಹೇಳ್ತಾ ಇದ್ದೇನೆ. ಪಾಶುಪತ ಸಿದ್ಧರು ಅಂತಕ್ಕಂಥವರು ಬಹಳ ಹಳೆಯ ಲಿಂಗಿ ಜನಾಂಗ. ಅದಕ್ಕಿಂತ ಹಿಂದಿನಿಂದಲೂ ಈ ಹರಪ್ಪಮೇಂದ್ರ ಸಂಸ್ಕೃತಿ ಪೂರ್ವದ 5,000 ವರ್ಷಗಳ ಹಿಂದೆ ಇತ್ತು ಅಂತಕ್ಕಂಥ ವಿಷಯವನ್ನು ಕೂಡ ನಾನು ಹೇಳಿದ್ದೇನೆ. ಆದ್ದರಿಂದ ಈಗ ವಿಡಿಯೋಗಳು ಸ್ವಲ್ಪ ಈ ಯೂಟ್ಯೂಬ್ ಚಾನಲ್ಲು ಬಹಳ ದುರ್ಬಲವಾಗಿರೋದರಿಂದ ಇಂದಿಗೆ ಸಾಕು. ಇನ್ನು ಫೇಸ್ಬುಕ್ ಲೈವಲ್ಲಿ ಸ್ವಲ್ಪ ಏನಾದರೂ ಮಾತಾಡ್ಬೋದು ಅಂತ ಇವತ್ತಿನ ವಿಡಿಯೋವನ್ನು ಮುಗಿಸೋಣ.